ಯಾರಿಗೂ ಕಾಯದೆ ಓಡುವ ಜಗತ್ತಿದು. ಈ ತಂತ್ರಜ್ಞಾನ ಯುಗದ ಜನರಲ್ಲಿ ಒತ್ತಡ, ಉದ್ವೇಗ, ಖಿನ್ನತೆ, ಹತಾಶೆ, ನಿರಾಶೆಗಳು ಸಹಜ. ಸಮಚಿತ್ತ ಕಳೆದುಕೊಂಡು ಮನಸ್ಸು ಚಂಚಲವಾಗುವುದು ಸಹಜವೇ. ಆದರೆ ಹೀಗೆ ಕ್ಷಣಕ್ಕೊಮ್ಮೆ ಬದಲಾಗುವ ಮನಸ್ಸೆಂಬ ಮರ್ಕಟಕ್ಕೆ ಲಗಾಮು ಹಾಕೋದು ಹೇಗೆ? ಮನದ ಚಂಚಲಗಳ ಮಧ್ಯೆಯೂ ಮನಃಶಾಂತಿ ಕಾಯ್ದುಕೊಳ್ಳೋದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮನಸ್ಸನ್ನು ಶಾಂತಗೊಳಿಸೋದು ಹೇಗೆ? ಮನಃಶಾಂತಿಗೆ ಇಲ್ಲಿವೆ ಸುಲಭೋಪಾಯಗಳು. ಶಾಂತಿ ಯಾರಿಗೆ ಬೇಡ ಹೇಳಿ? ಎಲ್ಲರೂ ಶಾಂತಿಯನ್ನ ಬಯಸೋರೆ. ಎಲ್ಲರಿಗೂ ಬೇಕಾದ ಈ ಶಾಂತಿ ಮನಃಶಾಂತಿ. ಆದರೆ ಎಂಥ ಸಂದರ್ಭದಲ್ಲೂ ಧೃತಿಗೆಡದೆ, ಧೈರ್ಯಗುಂದದೆ, ಶಾಂತಿ ಚಿತ್ತರಂತೆ ವರ್ತಿಸೋದು ಎಷ್ಟು ಮಂದಿಗೆ ದಕ್ಕೀತು ಹೇಳಿ? ಎಲ್ಲರೂ ಇದನ್ನೇ ಬಯಸ್ತಾರಾದ್ರೂ ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲರೂ ಚಿತ್ತ ಸ್ವಾಸ್ಥ್ಯ ಕಳೆದುಕೊಳ್ತಾರೆ. ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆಂತ ತಿಳಿಯದೆ ಏನೂ ಮಾಡಲಿಕ್ಕಾಗದೆ ಒದ್ದಾಡ್ತಾರೆ. ಆದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು, ಗುರಿಯತ್ತ ನಡೆಯಲು, ಪರಿಸ್ಥಿತಿಯನ್ನ ನಿಭಾಯಿಸಲು, ಸರಿಯಾದ ಹಾದಿಯಲ್ಲಿ ಯೋಚಿಸಲು ಶಾಂತ ಚಿತ್ತ ಬೇಕೇ ಬೇಕು. ಹಾಗಾದ್ರೆ ಈ ಶಾಂತ ಚಿತ್ತವನ್ನು ರೂಢಿಸಿಕೊಳ್ಳಲು ಸಾಧ್ಯ ಇಲ್ವೇ ಅನ್ನೋದು ಬಹಳಷ್ಟು ಮಂದಿಯ ಪ್ರಶ್ನೆ ಇರಬಹುದು. ಖಂಡಿತ ಸಾಧ್ಯ ಇದೆ. ಪ್ರಯತ್ನ ಪಟ್ರೆ ಯಾವುದು ತಾನೇ ಸಾಧ್ಯ ಇಲ್ಲ ಹೇಳಿ? ಆದ್ರೆ ನಿರಂತರ ಪ್ರಯತ್ನ ಅದಕ್ಕೆ ಅತ್ಯಂತ ಅಗತ್ಯ. ಶ್ರದ್ಧೆ, ಅಚಲ ಗುರಿ, ಆತ್ಮವಿಶ್ವಾಸ ಇದ್ರೆ ಮನಸ್ಸಿನ ಮೇಲೆ ಎಂಥ ಹಿಡಿತವೂ ಸಾಧ್ಯ ಇದೆ. ಹಾಗಾದ್ರೆ ಬನ್ನಿ, ಯಾವ ವಿಧಾನಗಳಿಂದ ನಮ್ಮ ಮನಸ್ಸಿನ ಮೇಲಿನ ಶಾಂತತೆಯ ಪ್ರಭುತ್ವವನ್ನ ಸಾಧಿಸಬಹುದು ಅನ್ನೋದನ್ನೇ ನೋಡೋಣ. ಪ್ರಕೃತಿಯ ಜೊತೆ ಬೆರೆಯಿರಿ. ಒಂದು ವಾಕ್ ಮಾಡಿ. ಮನಸ್ಸು ಉದ್ವಿಗ್ನವಾದಾಗ, ಪರಿಸ್ಥಿತಿಯನ್ನ ನಿಭಾಯಿಸೋದು ಕಷ್ಟ ಅನಿಸ್ದಾಗ, ಸಿಟ್ಟು ಅತಿಯಾದಾಗ, ಉದ್ವೇಗವನ್ನ ನಿಮ್ಮ ಕೈಯಲ್ಲಿ ನಿಮಗೆ ನಿಭಾಯಿಸಲು ಆಗದೇ ಇದ್ದಾಗ ಸುಮ್ಮನೆ ಒಂದು ವಾಕ್ ಹೋಗಿ ಬನ್ನಿ. ಹೊರಗೆ ಪ್ರಕೃತಿಗೆ ನಿಮ್ಮ ನರಮಂಡಲವನ್ನ ಶಾಂತಿಯತ್ತ ಕೊಂಡೊಯ್ಯುವ ಅಪರೂಪದ ಶಕ್ತಿ ಇದೆ. ಇದು ನಿಮ್ಮ ಮನಸ್ಸಿನ ತಳಮಳ, ಸಿಟ್ಟು, ಅಸಹನೆ ಇವೆಲ್ಲವನ್ನು ದೂರ ಮಾಡುತ್ತೆ. ಸುಮ್ಮನೆ ಪ್ರಕೃತಿಯ ಜೊತೆಗೆ ಸಮಯ ಕಳೆಯುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ದೀರ್ಘವಾಗಿ ಉಸಿರಾಡಿ. ಹೌದು, ದೀರ್ಘವಾಗಿ ಉಚ್ಛ್ವಾಸ ಹಾಗೂ ನಿಶ್ವಾಸಗಳನ್ನ ಮಾಡಿ. ಮತ್ತೆ ಮತ್ತೆ ಮಾಡಿ. ನಿಧಾನವಾಗಿ ನಿಮ್ಮ ಉಸಿರಾಟದ ವೇಗವನ್ನ ಗಮನಿಸಿ. ಅದು ಒಳಗೆ ಹೋಗುವ ಕ್ರಿಯೆಯನ್ನ ಅನುಭವಿಸಿ. ಹೊರಗೆ ಬರುವುದನ್ನು ಕೂಡ. ನಿಮ್ಮ ಮನಸ್ಸು ಆಗ ಶಾಂತವಾಗತ್ತೆ. ನೀವು ಏನ್ ಮಾಡಬೇಕು ಅಂತ ತಿಳಿಯದಂತಾದಂತಹ ಸಂದರ್ಭದಲ್ಲಿ ದೀರ್ಘವಾದ ಇಂತಹ ಉಸಿರಾಟ ನಡೆಸಿದ ತಕ್ಷಣ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಬರುತ್ತೆ. ಶಾಂತವಾಗ್ತೀರಿ. ಶಾಂತವಾದ ಮನಸ್ಸಿನಿಂದ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲು, ಮಾಡಬೇಕಾದ ಕಾರ್ಯದ ಕಡೆಗೆ ಗಮನ ಹರಿಸಲು ಸುಲಭವಾಗುತ್ತೆ. ಬಿಸಿ ನೀರಿನಲ್ಲೊಂದು ಸ್ನಾನ ಮಾಡಿ ಬನ್ನಿ. ಹದವಾದ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದಾಗ ಮೈ ಮನಸ್ಸು ಹಾಯೆನಿಸುತ್ತದೆ. ಪರಿಸ್ಥಿತಿ ನಿಮ್ಮ ಹತೋಟಿಗೆ ತರಲು ಇದು ಸಹಾಯ ಮಾಡುತ್ತೆ. ನಿಮ್ಮ ನರನಾಡಿಗಳು ಶಾಂತವಾಗಿ ಮನಸ್ಸು ತಿಳಿಯಾಗುತ್ತೆ. ಬರೆಯಿರಿ. ಹೌದು, ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಬೇಸರಗಳನ್ನ, ನಿಮ್ಮನ್ನ ಅಲ್ಲಾಡಿಸಿದ ಘಟನೆಯನ್ನ, ಮನಸ್ಸಿನಲ್ಲಿರುವ ಏನೋ ಭಾರವಾದ ಯೋಚನೆಗಳನ್ನ ಅಕ್ಷರ ರೂಪಕ್ಕೆ ಇಳಿಸಿ. ಬರೆದಾಗ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಮನಸ್ಸು ಖಾಲಿಯಾಗುತ್ತೆ. ಮುಂದಿನ ಯೋಚನೆಗೆ ಮನಸ್ಸು ಶಾಂತವಾಗಿ ತೆರೆದುಕೊಳ್ಳುತ್ತೆ. ಸಂಗೀತ ಕೇಳಿ. ಮನಸ್ಸಿಗೆ ಹಾಯೆನಿಸುವ ಮಧುರ ಗೀತೆಗಳನ್ನ ಕೇಳಿ. ಅದು ಯಾವುದೇ ಭಾಷೆ ಇರಬಹುದು. ಸಂಗೀತಕ್ಕೆ ಮನಸ್ಸನ್ನ ತಣಿಸುವ ಅದ್ಭುತ ಶಕ್ತಿ ಇದೆ. ಸಂಗೀತ ಸವಿಯುವ ಅಭ್ಯಾಸವಿದ್ರೆ ಅಂಥವರಿಗೆ ಎಂದಿಗೂ ಏಕಾಂಗಿತನ ಬಾಧಿಸದು. ಆದರೆ ಬೇಸರದ ಸಂದರ್ಭ ಬೇಸರದ ಹಾಡನ್ನೇ ಕೇಳಬೇಡಿ. ಉಲ್ಲಾಸದಾಯಕ ಮಧುರ ಹಾಡುಗಳನ್ನ ಆರಿಸಿಕೊಳ್ಳಿ. ನಿಮ್ಮ ಮನಸ್ಸು ಬಹು ಬೇಗನೆ ಶಾಂತವಾಗತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.